ಹಾಕ್ಸ್ಕೋತಿಯಾ? ಅರ್ಧ ಎಕರೆ ರಿಜಿಸ್ಟ್ರೇಷನ್ ಇತ್ತು. ಏನಂದೆ? ಅರ್ಧ ಎಕರೆ ರಿಜಿಸ್ಟ್ರೇಷನ್ ಪೂರ್ತಿ 1 ಎಕರೆಗೆ ಮಾಡ್ಬಿಡ್ತೀನಿ ಬಿಡು. ಅಯ್ಯೋ ನನ್ನ ಮಾತು ಕೇಳಿ ಸರ್. 50 ಎಕರೆ ಕಮ್ಮಿ ನಾನು ಮುಟ್ಟೋದೇ ಇಲ್ಲ. ಓಲಿಕ ಸರ್ ಸ್ವಲ್ಪ ಕೇಳಿ. 15 ಲಕ್ಷ ಡೀಲ್ ಮಾಡ್ತೀನ. ಅದಕ್ಕೇನ ಗೊತ್ತಿರೋದಿಲ್ಲ ನಾನು. ಏನಣ್ಣ ಹಂಗ್ ಮಾತಾಡ್ತಾ ಇದ್ದಾನ ಅವನು? ನನಗನ್ಸುತ್ತೆ ಅವ್ನಿಗೆ ನಿಮ್ ರೇಂಜ್ ಗೊತ್ತಿಲ್ಲ ಅಂತ. ನನ್ನ ಬಗ್ಗೆ ಅವನು ಗೊತ್ತಿಲ್ಲ ಅನ್ಸುತ್ತೆ. ಗೀತಾ ಮಾಧುರಿ, ನಾನು ಕ್ಲೈಂಟ್ ಜೊತೆ ಮಾತಾಡ್ತಿದ್ದೀನಿ ತಾನೆ. ಬೇಡ ಅನ್ಬಾರ್ದು. ಸೀರಿಯಸ್ಲಿ ಮರ್ತೋಗ್ಬಿಟ್ಟಿದೆ. ಆರ್ತಿ ತಗೊಂಡ್ಬಿಡ್ತೀನಿ ಬಿಡು. ಅಣ್ಣ, ಹಿಂದೂ ಮುಸ್ಲಿಂ ಕಲ್ಚರ್ನ ಒಂದೇ ಜಾಗದಲ್ಲಿ ನೋಡ್ದಂಗಾಯ್ತು. ಡ್ಯಾಡಿ, ಏನ್ ಮಗಳೇ? ನಂಗ್ ಸ್ವಲ್ಪ ದುಡ್ಡು ಬೇಕು. ಪಾರ್ಲರ್ಗೆ ಹೋಗ್ಬೇಕು. ನೆನ್ನೆ ತಾನೇ ಹೋಗಿದ್ದಲ್ಲಮ್ಮ. ಆದ್ರೇನಂತೆ ಇವತ್ತು ಹೋಗ್ಬೇಕು. ವೆರಿ ಗುಡ್. ಒಂದ್ ಕೆಲಸ ಮಾಡಮ್ಮ, ನೀನ್ ಅಲ್ಲೇ ಇದ್ಬಿಡು. ಮನೆಗೆ ಆಗಾಗ ಬರ್ತಾ ಇರು, ಆಯ್ತಾ? ಹೇಳೆ ಸ್ವೀಟಿಗೆ ದುಡ್ಡು ಬೇಕಂತ ಕೊಟ್ಬಿಡು. Thank you, Daddy. ನೀನ್ ಹೋಗಮ್ಮ. ಹಾ ಅಪ್ಪ, ನಿಂದೇನಪ್ಪ? ಪಾರ್ಟಿಗೆ ಹೋಗ್ಬೇಕು. ಲ್ಯಾಂಡ್ ಕ್ರೂಸರ್ ತಗೊಂಡೋಗ್ಲಾ? ಕ್ರೂಸರ್ ಯಾಕೆ? ಸ್ಕೋಡಾ, ಸ್ವಿಫ್ಟ್, ಜಫಾ, ಡಿಫ್ಟಿ ಎಲ್ಲಾನು ತಗೊಂಡೋಗ್. ಥ್ಯಾಂಕ್ ಯು ಡ್ಯಾಡಿ. ಹೌದು. ನಮಸ್ತೆ ಸರ್. ನೀನ್ ಯಾರಪ್ಪ? ನಾನು ದತ್ತಾತ್ರೇಯ. ಏನಯ್ಯ? ಕಾರ್ ಸರ್ವಿಸ್ದು ಬಿಲ್ಲು ಸರ್. ಎಷ್ಟಾಗಿದೆ? 8,000 ಸರ್. ನೀವು 7,000 ಕೊಟ್ಟರು ಪರವಾಗಿಲ್ಲ. ಏನು ತೊಂದ್ರೆ ಇಲ್ಲ. 10,000ನೇ ತಗೊಂಡೋಗು. ಹೋಗು. ನೀವು ತುಂಬಾ ಗ್ರೇಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಏನಾಯ್ತಪ್ಪ? ಏನ್ ಸರ್, ನಿಮ್ದೇನ್ ಕೈಯಾ ಇಲ್ಲ ಕಬ್ಬಣನ? ನೀವು ಈಗಲೂ ಎಕ್ಸರ್ಸೈಸ್ ಮಾಡ್ತೀರಾ? ತಗೋ, ಇದನ್ನು ತಗೊಂಡೋಗು. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಡಗೈ? ಬೇಡ ಸರ್, ಈಗಲೇ ಕೈ ನೋಯ್ತಿದೆ ನಂಗೆ. ಓಕೆ. ಓಹೋ, ಕೂತ್ಕೊಂಡಿದ್ದಾರಾ? ಮತ್ತೆ ನಿಂತ್ಕೊಂಡಿದ್ದಾರಾ? ಹಾಗಾದ್ರೆ 20,000 ಅವ್ರು ಕೊಟ್ಬಿಡು. ಅನಾಥಾಶ್ರಮನ ನಾವು ನೋಡ್ಕೊಳ್ದೆ ಇನ್ಯಾರು ನೋಡ್ಕೋತಾರೆ? ಡ್ಯಾಡಿ, ಏನಮ್ಮ? ಬ್ಯೂಟಿ ಪಾರ್ಲರ್ಗೆ ಹೋಗಕ್ಕೆ ದುಡ್ಡು ಬೇಕು. ನಿನಗೆ ಪಾರ್ಲರ್ ಹೋಗೋದು ಬೇಡ ಅಂತ ಹೇಳಿದ್ನಲ್ಲಮ್ಮ. ಈ ಸಲ ಕೂಡ ಅರ್ಶನ ಹಾಕೊಂಡೆ ಫೇಸ್ ವಾಶ್ ಮಾಡ್ಕೊ. ಹೋಗು. ಬ್ಯೂಟಿ ಪಾರ್ಲರ್ ಯಾರಪ್ಪ ಕಂಡಿಡಿದಿದ್ದು? ಡ್ಯಾಡಿ, ಏನಾಯ್ತು? ದತ್ತಾತ್ರೇಯ ಸ್ಟೇರಿಂಗ್ ತಗೊಂಡಿದ್ದಾನೆ. ದತ್ತಾತ್ರೇಯ ಅವರು. ದತ್ತಾತ್ರೇಯ ಅಣ್ಣ, ನಿಮ್ಗೆ ಎಷ್ಟು ಕೊಡ್ಬೇಕಿತ್ತು? 1,650. ಓಹೋ, ಒಂದು ಕೆಲಸ ಮಾಡಿ, 1,650ರಲ್ಲಿ 1,500 ಇಸ್ಕೊಳ್ಳಿ. ನನಗೋಸ್ಕರ ಡಿಸ್ಕೌಂಟು. ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿದೀನಿ. 1,650 ಪ್ಲಸ್ 350, 2,000. 1,650ಕ್ಕೆ 350, ಒಟ್ಟು 2,000 ಲೆಕ್ಕ ಪಕ್ಕ ಇದೆ. ಒಂದ್ ಕೆಲಸ ಮಾಡ್ತೀರಾ? ಹೇಳಿ. ಇದನ್ನ ನಿಮ್ಮ ಮನೇಲಿ ಇಟ್ಕೋಬೋದಾ? ನಾನು ಕ್ಯಾಶ್ ಕೊಟ್ಟು ಅದನ್ನ ಬಿಡಿಸ್ಕೋಬೋದಾ? ಓಕೆ ಬ್ರೋ. ಕೈ ಬೇರೆ ಕೊಡ್ತಾವನೆ. నడవడంతో ప్రస్తుతం మన స్టాక్ మార్కెట్లు నష్టాల్లో ట్రేడ్ అవుతున్నాయి. అయ్యో సుమ్నే ರೋ ನ್ಯೂಸ್ ಅಲ್ಲಿ ಸ್ಕೋರ್ ತೋರಿಸ್ತಾರೆ. ಟೆಕ್ನಾಲಜಿ, ಬ್ಯಾಂಕಿಂಗ್ ಕೌಂಟರ್ಲು ಕರೆಕ್ಷನ್ ಗೂ ಲೋನೌతున్నాయి. ಡ್ಯಾಡಿ, ಸ್ವಲ್ಪ ಫ್ಯಾಷನ್ ಚಾನೆಲ್ ಹಾಕಿ. ಏನಂದೆ? ಫ್ಯಾಷನ್ ಚಾನೆಲ್ ಹಾಕ್ಬೇಕಾ ನಿಂಗೆ? ಓದೋದ್ಗಿರೋದು ಏನೂ ಇಲ್ವಾ? ಬೆಳಿಗ್ಗೆ ಕಾಲೇಜ್ ಹೋಗ್ಬೇಕು ತಾನೆ? ಹೋಗ್ ಮಲ್ಕೋ ಹೋಗೋ. ಹೋಗೋ, ನೀನು ಹೋಗ್ ಮಲ್ಕೋ. 5ನೇ ಕ್ಲಾಸ್ ಓದಿರೋನ್ಗೆ ಇಷ್ಟೊಂದು ದುರಹಂಕಾರ. ನನ್ ಮಗಳು MSc ಡಿಗ್ರಿ ಮಾಡಿದಾಳೆ. ಅವನು MSc ಓದಿದ್ದೀನಿ ಅಂತ ಸುಳ್ಳು ಹೇಳಿ ನನ್ ಮಗಳನ್ನ ಮದ್ವೆ ಮಾಡ್ಕೊಂಡ. ಪ್ಲೀಸ್ ಮಾ, ಹಳೇದೆಲ್ಲ ಯಾಕೀಗ? ಬಿಟ್ಬಿಡಿ ಅದನ್ನ. ಚಂಪಾ, ಯಾರು ಬಂದ್ರು ನೋಡೋಗೋ. ಅವಳು ಕೆಲಸ ಮಾಡ್ತಿದ್ದಾಳೆ, ನೀನೇ ಎದ್ದೋಗು. ನೋಡಿ, ನನ್ನ ರಿಯಲ್ ಎಸ್ಟೇಟ್ ಕೆಲಸ ಡೌನ್ ಆಗಿರ್ಬೋದು, ನಾನು ಡೌನ್ ಆಗಿದ್ದೀನಿ ಅಂತ ಹಿಂಗೆಲ್ಲ ಮಾತಾಡಬೇಡಿ. ನಿಮ್ಮ ಅಳಿಯ ನಾನು ಮರ್ಯಾದೆ ಕೊಟ್ಟು ಮಾತಾಡಿ. ಇಲ್ಲಿ ನೋಡಿ, ನಿಮ್ ಫ್ರೆಂಡು ಮೋಹನ್ ದಾಸ್ ಬಂದಿರಬಹುದು. ನಾನ್ ಹೋದ್ರೆ ಚೆನ್ನಾಗಿರಲ್ಲ. ಪ್ಲೀಸ್ ನೀವೇ ಹೋಗಿ. ಚಾನೆಲ್ ಇದೇ ಇರಲಿ. ಈ ರಿಯಲ್ ಎಸ್ಟೇಟ್ ಅವ್ನು ಇವಾಗ ಯಾಕಪ್ಪ ಬಂದ? ಮೋಹನ್ ಗಾಂಧಿ ಫೋನ್ ಮಾಡ್ಬೋದಿತ್ತಲ್ಲ. ಸೀದಾ ಮನೆಗೆ ಬಂದ್ಬಿಟ್ಟವನೆ. ಓ, ಯಾವುದೋ ಒಳ್ಳೆ ಡೀಲೇ ಇರಬೇಕು. ಮೋಹನ್ ಗಾಂಧಿ ಒಬ್ನೇ ಇರ್ಬೇಕಾಗಿತ್ತಲ್ಲ, ಇಬ್ರಂಗೆ. ಮೋಹನ್ ಗಾಂಧಿ ಕೆಳಗಡೆ ಕರ್ಕೊಂಬಾರ ಅವಳನ್ನ. ಬೇಗ ಬೇಗ. ತಿರ್ಸ್ಬಿಡ, ತಿರ್ಸ್ಬಿಡ. ಹೋಗು, ಆ ಕಡೆ ಹೋಗು. ಏಯ್, ಇಲ್ಲಿಂದ ಯಾರಾದ್ರೂ ಅಳ್ಳಾಡಿದ್ರೆ ಗುಂಡ್ ಹಾರಿಸಿ ಸಾಯಿಸಾಕ್ಬಿಡ್ತೀನಿ. ಅರ್ಥ ಆಗ್ತಿದ್ಯಾ? ಇಲ್ಲ ಇಲ್ಲ, ಶೂಟ್ ಮಾಡಬೇಡಿ. ನಮ್ಮನ್ನು ಶೂಟ್ ಮಾಡಬೇಡಿ ಪ್ಲೀಸ್. ನಾವ್ ಹಗ್ಗ ತಂದಿಲ್ಲ. ಮನೇಲಿ ಹಗ್ಗ ಇದ್ಯಾ? ಸರ್, ನಮ್ಮ ಹತ್ರ ಈ ಮನೆ ಬಿಟ್ಟು ಬೇರೆ ಏನೂ ಇಲ್ಲ. ಪ್ಲೀಸ್ ಸರ್, ಬಿಟ್ಬಿಡಿ.
ಬಾಯ್ ಮುಚ್ಚು, ಕೂಗ್ಬೇಡ. ಏನಾಯ್ತು? ಓಕೆ, ನಿನ್ ಬಾಯಿ ಕಟ್ಟಿರೋದನ್ನ ಬಿಚ್ತಾ ಇದ್ದೀನಿ, ನೀನ್ ಕಿರ್ಚ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಡ. ನನ್ಗನ್ಸುತ್ತೆ ಅವ್ರ ಗ್ಯಾಂಗ್ ಅಲ್ಲಿ ಹುಡುಗಿ ಇರ್ಬೋದು, ಅದಕ್ಕೆ ಅವ್ರಿಗೋಸ್ಕರ ಜಗಳ ಮಾಡ್ತಿದ್ದಾರೆ. ಅವಳ ಹತ್ರ ಮಿಸ್ಬಿಹೇವ್ ಮಾಡ್ತಿರ್ಬೇಕು, ಗೊತ್ತು ನನಗೆ. ಬಾಯ್ ಮುಚ್ಚೆ, ಗುಂಡಾರಿಸ್ಬಿಡ್ತೀನಿ. ಮುಚ್ಚೆ ಬಾಯ್. ಸಂತು, ಯಾರ್ ನೀವಲ್ಲ? ನನ್ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ದುಡ್ಡಿರೋ ಹುಡುಗಿನ ಯಾಕೆ ತಾಕೊಂಡ್ ಬರ್ತಾರೆ? ನಾನು ಹೇಳ್ತೀನಿ. ಓಕೆ, ದುಡ್ಡಿರೋ ಹುಡುಗಿನ ಯಾರಾದ್ರೂ ಯಾಕೆ ತಗೊಂಡ್ ಬರ್ತಾರೆ? ನನಗೇನು ಅರ್ಥ ಆಗ್ತಿಲ್ಲ. ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೋ. ನಾವು ನಿನ್ನ ಕಿಡ್ನಾಪ್ ಮಾಡಿದೀವಿ. ಎಲ್ರು ಯಾಕೆ ಕೈ ಎತ್ಕೊಂಡಿದ್ದೀರಾ? ನಾನು ಎತ್ತುತ್ತೀನಿ, ಸಾಕಷ್ಟು. ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೋ. ನಾವು ನಿನ್ನ ಕಿಡ್ನಾಪ್ ಮಾಡಿದೀವಿ. Kidnap? I don't believe this. I'm so excited. Whoa! Thank you very much. ಕಿಡ್ನಾಪ್ ಆಗಿರೋದಕ್ಕೆ ಯಾಕೆ ಇಷ್ಟೊಂದು ಖುಷಿ ಪಡ್ತಿದ್ದಾಳೆ? ಈ ತರ ನಾನು ಯಾವತ್ತೂ ನೋಡಿಲ್ವಲ್ಲ. ತಲೆ ಕೆಟ್ಟಿದ್ಯಾ? ಏನ್ ತಮಾಷೆ ಮಾಡ್ತಿದ್ದಾಳ ಅವಳು? ಅಣ್ಣ ಕಿಡ್ನಾಪ್ ಆದ್ರೂ ನಗ್ತಾ ಇದ್ದಾಳು ಇವಳು. ತಲೆ ಕೆಟ್ಟಿರ್ಬೇಕು ಇವಳಿಗೆ. ಅವಳು ಏನ್ ಬೇಕಾದ್ರೂ ಮಾಡ್ಕೊಳ್ಳು, ನಮಗೆ ದುಡ್ಡು ಬೇಕೇ ಬೇಕು. Guys, ಸುಮ್ನಿರು. Hi. ಯಾರ ಮಂದಿನ? I'm Maggie. 2 ನಿಮಿಷದೊಳು. ಬಿಲ್ಡರ್ ಜಗದೀಶ್ ಮಗಳು. ನಾನ್ ಕಿಡ್ನಾಪ್ ಆಗಿದ್ದೀನಿ. I am so ಅದಾದ್ಮೇಲೆ ಗೊತ್ತಾಯ್ತಾ ನನ್ನ ಫ್ರೆಂಡ್ಸ್ ಎಲ್ಲ ತಲೆ ತಿಂತಾನೆ ಇದ್ಯಾ? ಇಷ್ಟ ದೊಡ್ಡ ಪ್ರಪಂಚದಲ್ಲಿ ನನ್ ಮನೆನೇ ಬೇಕಿತ್ತು ಅವ್ರಿಗೆ. ನಿನ್ಯಾಕೆ ಇಲ್ಲಿ ಕರ್ಕೊಂಬಂದ್ರು? ಅಂಕಲ್ ಫೋನ್. ನಮ್ಮನೆ ಫೋನ್ ಕನೆಕ್ಷನ್ ಕಟ್ ಮಾಡಿದ್ದಾರೆ. ನೋ, ನಿಮ್ ಫೋನ್ ಅಲ್ಲ ಅಂಕಲ್. ನನ್ ಫೋನ್ ರಿಂಗ್ ಆಗ್ತಿದೆ. ಪಾಕೆಟ್ ನಲ್ಲಿ ವೈಬ್ರೇಟ್ ಆಗ್ತಿದೆ. ನಾನ್ ತೆಗಿಯೋದು ಚೆನ್ನಾಗಿರಲ್ಲ, ಅವ್ಳಿಗೆ ಹೇಳು. ಆಂಟಿ, ಪಾಕೆಟ್ ನಲ್ಲಿ ಫೋನ್ ಇದೆ, ತೆಕ್ಕೊಡ್ತೀರಾ? ನೀನೇ ನೋಡ್ತಿದೀಯಲ್ಲ, ನನ್ ಕೈ ಕಟ್ ಹಾಕಿದ್ದಾರೆ, ನಾನ್ ಹೇಗ್ ತೆಗಿಲಿ? ಪ್ಲೀಸ್ ಪ್ಲೀಸ್ ಆಂಟಿ, ಎತ್ಕೊಡ್ತೀರಾ? ಟ್ರೈ ಮಾಡೋ ಒಂಚೂರು. ಪ್ಲೀಸ್ ಆಂಟಿ 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 ಪ್ಲೀಸ್ ಆಂಟಿ, ಟ್ರೈ ಮಾಡಿ. ಕೈ ಸ್ವಲ್ಪ ಇನ್ನು ಮುಂದೆ ಮಾಡು. ಆಂಟಿ ಕಮ್ ಆನ್, ಯು ಕ್ಯಾನ್ ಡು ಇಟ್. ಆಂಟಿ ಟ್ರೈ ಮಾಡಿ ಅಮ್ಮ. ಆಂಟಿ ಕಮ್ ಆನ್ ಕಮ್ ಆನ್ ಕಮ್ ಆನ್. ಸರಿಯಾಗಿ ತಗೊಳಕ್ ಬರಲ್ವಾ? ಏನ್ ಮಾಡಿದ್ಯಮ್ಮ ನೀನೀಗ? ಏನ್ ಗೀತಾ, ಒಂದು ಕೆಲ್ಸನ ಸರಿಯಾಗಿ ಮಾಡಲ್ಲ. ಒಂದ್ ದಾರಿ ಇತ್ತು, ಅದು ಹೋಯ್ತು. ನೋ ಪ್ರಾಬ್ಲಮ್, ಆಂಟಿನ ಬೈಬೇಡಿ. ನಾನು ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ. ಹಾಯ್ ಶ್ವೇತಾ, ನಾನು ಕಿಡ್ನಾಪ್ ಆಗಿದ್ದೀನಿ ಕಣೆ. ಅಯ್ಯೋ, ನಾನು ನಿಜವಾಗ್ಲೂ ಕಿಡ್ನಾಪ್ ಆಗಿದ್ದೀನಿ ಕಣೆ. ಅಯ್ಯೋ ಊನಮ್ಮ, ಈ ಹುಡುಗಿ ಕಿಡ್ನಾಪ್ ಆಗಿದ್ದಾಳೆ, ಅದು ನಮ್ಮನೇಲೆ. ನನ್ನ ಹೆಸರು ಕಾಂದಾದ, ಸ್ವಸ್ತಿಕ್ ಕನ್ಸ್ಟ್ರಕ್ಷನ್ಸ್. ನಾನೇ ಕಿಡ್ನಾಪ್ ಮಾಡ್ಲಮ್ಮ. ನಿನ್ ಫ್ರೆಂಡ್ ಜೊತೆ ನನ್ನ ಕಿಡ್ನಾಪ್ ಮಾಡಿದಾರೆ ಇಲ್ಲಿ. ರೋಡ್ ನಂಬರ್ 10, ಫ್ಲಾಟ್ ನಂಬರ್ 25. ಪೂರ್ತಿ ಅಡ್ರೆಸ್ ಹೇಳಿ. ಅಯ್ಯೋ, ಜೂಬಿಲಿ ಹಿಲ್ಸ್ ಪಕ್ಕ ರೆಸ್ಟೋರೆಂಟ್ ಇದೆಯಲ್ಲ, ಅದ್ರ ಪಕ್ಕದ ಬೀದಿ ಅಂತ ಗಣೇಶ್ ಹೇಳು. ರೆಸ್ಟೋರೆಂಟ್ ಹತ್ರ ಅಂತ ಹೇಳಿ. ಪವಿತ್ರ ಬ್ಯೂಟಿ ಪಾರ್ಲರ್ ಇದೆಯಲ್ಲ, ಅದ್ರ ಆಪೋಸಿಟ್. ಹಾಯ್ ಕ್ಯೂಟಿ, ನಾವು ಮೇಘ್ನಾಗೆ ಸಂಬಂಧಿಕರು. ನಾವೆಲ್ಲರೂ ಸೇರ್ಕೊಂಡು ನಿನ್ ಜೊತೆ ಗೇಮ್ ಮಾಡ್ತಿದ್ವಿ. ಹೇಗ್ ಅನ್ನಿಸ್ತು? ನಾವ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಿನ್ನ ಬಕ್ರ ಮಾಡಿದ್ವಿ. ಯಾರಿಗೂ ಹೇಳ್ಬೇಡ. ಅಪ್ಪ, ಇಲ್ಲ ಸರ್, ಈ ಹುಡುಗಿ ಫ್ರೆಂಡ್ ಫೋನ್ ಬಂದಿತ್ತು, ಮಾತಾಡ್ತಿದ್ವಿ ಅಷ್ಟೇ, ಟೈಮ್ ಪಾಸ್ಗೋಸ್ಕರ. ಇನ್ನೊಂದ್ಸಲ ಮಾಡಿದ್ರೆ ಬೋಟಿ ತೆಗಿತೀನಿ. ಏನಾದ್ರು ಅಂದ? ಜಾಸ್ತಿ ಸ್ಮಾರ್ಟ್ ಆಗಕ್ ಹೋಗ್ಬೇಡ ನೀನು. ಏಯ್, ಏನೇ ನೋಡ್ತಿದ್ಯಾ? ತುಂಬಾ ಸ್ಮಾರ್ಟ್ ಆಗಿ ಆಟ ಆಡಕ್ ನೋಡಿದ್ರೆ ಸೂಟ್ ಹಾಕ್ಬಿಡ್ತೀನಿ. ಏನೋ ಹಾಗೆ ನೋಡ್ತಾ ಇದ್ಯಾ? ಏಯ್ ಮಗನೇ, ಕಣ್ಗುಡ್ಡೆ ಕಿತ್ಬಿಟ್ಟು ಗೋಲಿ ಆಡ್ಬಿಡ್ತೀನಿ. ಡೌ ಮಾಡೋದು ನೋಡ್ತೀಯ ಇವನು? ನಾನು ಫೋನ್ ಮಾಡಿ ಮಾತಾಡಿದ್ಕೆ ಒಳ್ಳೇದೇ ಆಯ್ತು. ಇಲ್ಲಾಂದಿದ್ರೆ ನಾವೆಲ್ಲರೂ ಸಿಕ್ಕಾಕೋತಾ ಇದ್ವಿ. ಖಾನ್ ಅವ್ನು ತುಂಬಾ ಬುದ್ಧಿವಂತ. ನೋಡಕ್ ಕುಳ್ಳಿಗಿದ್ರು ಕೂಡ ಎಗರಾಡೋದು ಕೋತಿ ತರ. ತಗದ್ ಮಕ್ಕದ ಮೇಲೆ ಬಾರ್ಸಿದ್ರೆ ಅವಾಗ ಗೊತ್ತಾಗತ್ತ ಅವ್ನಿಗೆ. ಖಾನ್ ಬಗ್ಗೆ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ಒಂದ್ ಟೈಮಲ್ಲಿ ಅವನು ಮುಂಬೈನ ಅಲ್ಲಾಡ್ತಿದ್ದ. ಏನ್ ಹೇಳ್ತಾ ಇದ್ಯಾ? ತುಂಬಾ ದೊಡ್ಡ ಸ್ಟೋರಿ ಅದು, ಆಮೇಲೆ ಹೇಳ್ತೀನಿ. ಇಲ್ಲಿ ಏನ್ ನಡೀತಾ ಇದೆ? ಏನೂ ಅರ್ಥನೇ ಆಗ್ತಾ ಇಲ್ಲ. ಅದ್ರ ಮೇಲೆ ಬೇರೆ ಆ ಜಗದೀಶ, ಅವನು ಹೋಗಿ ಹೋಗಿ ಅಮೆರಿಕದಲ್ಲಿ ಕೂತಿದ್ದಾನೆ. ಯಾವಾಗ ಬರ್ತಾನಂತನೂ ಗೊತ್ತಿಲ್ಲ. ಇವ್ರನ್ನ ಹಿಂಗೆ ಕಟ್ಟಾಕಿದ್ರೆ ಸತ್ತೇ ಹೋಗ್ತಾರೆ. ಒಂದ್ ಕೆಲ್ಸ ಮಾಡೋಣ, ಅವ್ರು ಕಟ್ಟಿರೋ ಕಟ್ನ ಬಿಚ್ಬಿಡೋಣ. ಏನು ಹಗ್ಗ ಬಿಚ್ಬಿಡೋದಾ? ಅದೊಂದೇ ದಾರಿ ಇರೋದು. ಅವ್ರನ್ನಿಲ್ಲ ಕರ್ಕೊಂಡ್ ಬಂದು ಸರಿಯಾಗಿ ಧಮ್ಕಿ ಕೊಡೋಣ. ನಮಗೂ ಟೆನ್ಷನ್ ಕಮ್ಮಿ ಆಗುತ್ತೆ, ಅವ್ರಿಗೂ ಸ್ವಲ್ಪ ರಿಲೀಫ್ ಸಿಗುತ್ತೆ. ಕರೆಕ್ಟ್. ಹಾಗೆ ಆಗ್ಲಿ. ಈ ಮಾತೇನೋ ಸರಿ, ಆದ್ರೆ ಈ ಮನೇಲಿ ತಿನ್ನೋದಕ್ಕೆ ಏನೂ ಇಲ್ವೇಲ್ಲ. ನಾವು ಬರೋದಕ್ಕೂ ಮುಂಚೆನೆ ಎಲ್ಲ ತಿಂದು ಖಾಲಿ ಮಾಡಿದಾವೆ. ಫ್ರಿಜ್ ಅಲ್ಲಿ ಏನಾದ್ರೂ ಇರುತ್ತೆ, ಹೋಗಿ ನೋಡು. ಇವ್ರು ನಮ್ಗಿಂತ ನೋಡೋದಕ್ಕೆ ಪಾಪರ್ ಅನ್ಸತ್ತೆ. ಎಲ್ಲ ಖಾಲಿ ಇದೆ. ಪಿಜ್ಜಾ ತರ್ಸಣ್ ಬಾ ಪ್ಲೀಸ್ ಪ್ಲೀಸ್. ಪಿಜ್ಜಾ ಆರ್ಡರ್ ಮಾಡು. ಏಯ್, ಫೋನ್ ಕೊಡು.
ರಿಲಯನ್ಸ್ ನೆಟ್ವರ್ಕ್ ನಂಬರ್ 1. ಮೂರು ಚಿಕನ್ ಪಿಜ್ಜಾ ಬೇಕಿತ್ತು. ನೀವ್ಯಾರು ತಿನ್ನೋದಿಲ್ಲ? 6 ದೊಡ್ಡ ಪಿಜ್ಜಾ ತಂದಿಡಿ ಸರ್. ಜೊತೆಗೆ ಸ್ಪ್ರೈಟು ಆ್ಯಡ್ ಮಾಡಿ ಪಿಜ್ಜಾ ಜೊತೆ ಸ್ಪ್ರೈಟ್ ಇತ್ತು ಅಂದ್ರೆ ತುಂಬಾ ಮಜಾ ಇರುತ್ತೆ. ಒಳ್ಳೆ ಐಡಿಯಾ ಅಲ್ವಾ? ಸ್ವಲ್ಪ ತಾವು ಮುಚ್ಕೊಂಡಿದ್ರೆ ನಾನು ಮಾತಾಡ್ಬೋದು. ಏನಮ್ಮ, ಒಂದು ಸ್ಪ್ರೈಟು, ಆಮೇಲೆ 6 ದೊಡ್ಡ ಪಿಜ್ಜಾ. ಇರು, ಅವ್ರನ್ನು ಏನ್ ಬೇಕು ಅಂತ ಕೇಳ್ಕೊಂಡ್ ಬಾ. ಚಿಕನ್ನ ಇಲ್ಲ, ನಮ್ಮ ಮನೇಲಿ ನಾನ್ ವೆಜ್ ತಿನ್ನೋದಿಲ್ಲ. ಹೌದು ಸರ್, ನಾನ್ ತುಂಬಾ ದಿವಸದಿಂದ ಚಿಕನ್ನೇ ಮುಟ್ಟಿಲ್ಲ. ಏಯ್, ಇಷ್ಟ ಇದ್ರೆ ತಿನ್ನು, ಇಲ್ಲ ಸುಮ್ನೆ ಕೂತ್ಕೊಂಡಿರೋ. ಏಯ್ ಹುಡ್ಗಿ, ನೀನ್ ತಿಂತೀಯೋ ಇಲ್ವಾ? ಹಾ ತಿಂತೀನಿ. ಚಿಕನ್ ಬಾರ್ಬಿಕ್ಯೂ ತಗೊಂಬನ್ನಿ, ಮತ್ತೆ ಅದ್ರ ಮೇಲೆ ಆಲಿವ್ಸ್ ಹಾಕಿ, ಮತ್ತೆ ಇನ್ನು ಅದ್ರ ಮೇಲೆ ಟೊಮೆಟೊಸ್, ಮಯೋನೆಸ್, ಕೆಚಪ್, ಲಿಸ್ಟೇ ಬರ್ಕೊಟ್ಬಿಡು ಅವ್ರಿಗೆ. ಮತ್ತೆ ಗಾರ್ಲಿಕ್ ನಾನ್ ಜೊತೆಗೆ. ಇಷ್ಟೆಲ್ಲ ನಡೆಯಲ್ಲ. ಇಷ್ಟ ಇದ್ರೆ ತಿನ್ನು, ಇಲ್ಲ ಬರೀ ಚಿಕನ್ ಸಿಗತ್ತಷ್ಟೇ. ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಇದು ಪೂಜೆ ಪುನಸ್ಕಾರ ಮಾಡೋ ಮನೆ. ನಿಮಗ್ ಬೇಕಾದ್ರೆ ಹೊರಗಡೆ ಹೋಗಿ ತಿನ್ಕೊಂಡ್ ಬನ್ನಿ. ಅಯ್ಯೋ ಸರ್, ಅಲ್ಲೇನು ಇಲ್ಲ, ಹಳೆ ಬಟ್ಟೆ ಇದೆ ಅಷ್ಟೇ. ಆ ಕಬೋರ್ಡ್ ಅಲ್ಲಿ ದುಡ್ಡು ಗಿಡ್ ಏನು ಇಲ್ಲ. ದುಡ್ಡಂತೂ ನಮ್ಮ ಮನೇಲಿ ಹುಡ್ಕೋದ್ರೆ ಎಲ್ಲೂ ಇಲ್ಲ. ಸುಮ್ನೆ ಇರಿ ಪ್ಲೀಸ್. ನೀನಿಲ್ಲ ಉಸ್ಕೊಂಡ್ ಕೂತಿದ್ಯಾ? ಹೇಳೋ, ಯಾರು ನೀನು? ಹೇಳು. ಏಯ್, ಯಾರು ನೀನು? ಹೇಳ್ತಾ ಇಲ್ವಾ? ಇಲ್ಲ ಶೂಟ್ ಮಾಡ್ಬಿಡ್ತೀವಿ. ಹೇಳ. ಬಾಯ್ಲೆ ಅಡಿಯಲ್ಲಿ ಇಲ್ಲೇ ಇರೋ. ಕೂತ್ಕೊಳ್ಳಿ ಎಲ್ಲ. ಕೂತ್ಕೊಳ್ಳಿ. ಅವ್ರಾದ್ರೂ ಕಿರ್ಚೋದು ಟ್ರೈ ಮಾಡಿದ್ರ ಸುಟ್ಟಾಕ್ಬಿಡ್ತೀನಿ. ಯಾಕೆ ತರ ಮಾಡ್ತಿದ್ರ ಸರ್? ಯಾರು ಕಮಕ್ ಕಿಮಕ್ ಅನ್ಬಾರ್ದು. ಬಾಯ್ ಬಿಟ್ರೆ ಪ್ರಾಣ ಕಳ್ಕೊತೀರಾ. ಗುಡ್ ಈವ್ನಿಂಗ್ ಸರ್, ಪಿಜ್ಜಾ ಡೆಲಿವರಿ. ನೋ ಸರ್, ನಾನು ಆ ಥರ ಕೆಲಸ ಎಲ್ಲ ಮಾಡಲ್ಲ ಸರ್. ನೋ, ನಾನು ಆ ಥರ ಇಲ್ಲ. ಐ ಆಮ್ ನಾಟ್ ಲೈಕ್ ದಿಸ್. ಐ ಆಮ್ ಲೈಕ್ ದಿಸ್ ಸರ್. ಸರ್ 2,000 ತೆಗಿಯೋ. ನನ್ನ ಹತ್ರ ದುಡ್ಡೇ ಇಲ್ಲ. 2,000 ರೂಪಾಯಿ ಮುಖ ನೋಡಿ ಎಷ್ಟೋ ದಿನ ಆಗೋಗೈತೆ ಸರ್. 2,000 ತೆಗಿಯೋ. ಸಾಲ ಇಸ್ಕೊಂಡವ್ರಿಗೆ ಕೊಡಕ್ ಆಗ್ತಿಲ್ಲ, ನಿಮ್ಗೆ ಕೊಡ್ಲಿ? ಕೊಡ್ತೀಯೋ ಇಲ್ಲ ಸಾಯ್ತೀಯೋ? ದುಡ್ಡು ತೆಗಿ ಬೇಗ, ತೆಗಿ ಬೇಗ. ಸಾಯಿಸ್ತಾನೆ ಇದೀರಲ್ಲ, ಚೆಕ್ ಆಗತ್ತ ಕೇಳ್ಬರ್ಲ ಸರ್? ಮಾತಾಡೋದ್ ನಿಲ್ಸಿ ದುಡ್ಡು ತೆಗಿಯೋ ಮೊದ್ಲು. ದುಡ್ಡು ತೆಗಿ ಅಂದ್ರೆ ಎಲ್ಲಿಂದ ಕೊಡ್ಲಿ ಸರ್? ಇವ್ನು ಯಾರೋ ವಿಚಿತ್ರವಾದ ಮನುಷ್ಯ. ಒಳಗೆ ಇನ್ನೂ ಜನ ಇದ್ದಾರಾ? ಏನೋ ಬಿಸ್ನೆಸ್ ನಡೀತಾ ಇದೆ ಅನ್ಸುತ್ತೆ. ಜಾಸ್ತಿ ನಾಟಕಗಳು ಬೇಡ ಇವಾಗ. ಪಿಜ್ಜಾದವನಿಗೆ ದುಡ್ಡು ಕೊಡ್ಬೇಕು. ತೆಗಿಯೋ ದುಡ್ಡು, ತೆಗಿಯೋ ದುಡ್ಡು. ಮೂಕಣ ದುಡ್ಡು ಕೊಡಕ್ತೀನಿ ಮಗ. ದುಡ್ಡು ಕೊಡ್ತೀನಿ ಅಂದ್ರೆ ಒಟ್ಟು ಸಾಯ್ಸಾಕ್ ಕೊಡ್ತೀನಿ ನನ್ನ ಮಗನೇ. ತೆಗಿಯೋ ದುಡ್ಡು. ತೆಗಿಯೋ ದುಡ್ಡು, ಮೆಂಟಲ್. ಸರ್ ನನ್ ಬಿಟ್ಬಿಡಿ ಸರ್. ಬೇಕಿದ್ರೆ ನನ್ನ ದುಡ್ಡೆಲ್ಲ ತಗೊಂಬಿಡಿ, ನಂಗೆ ಟಿಪ್ಸ್ ಕೂಡ ಬೇಡ. ನಾನು ಹೋಗಿಲ್ಲ ಅಂದ್ರೆ ನಮ್ಮ ಓನರ್ ಸಾಯ್ಸಾಕ್ಬಿಡ್ತಾರೆ ಸರ್. ಹೋಗ್ಬೇಕು ಅಂದ್ರೆ ನೀನ್ ಸಾಯ್ತೀಯ. ಅಯ್ಯೋ ದೇವ್ರೆ. ನಿನ್ ಫೋನಲ್ಲಿ ನಿಮ್ಮ ಓನರ್ಗೆ ಫೋನ್ ಮಾಡೋ ಫೋನ್ ಮಾಡೋ. ಅವನು ಓನರ್ಗೆ ಯಾಕೆ ಫೋನ್ ಮಾಡ್ಬೇಕು? ಇವ್ನು ಓನರ್ಗೆ ಫೋನ್ ಮಾಡ್ಲಿಲ್ಲ ಅಂದ್ರೆ ಓನರ್ ಪೊಲೀಸರಿಗೆ ಫೋನ್ ಮಾಡ್ತಾನೆ. ಪೊಲೀಸರು ಇಲ್ಲಿಗೆ ಬರ್ತಾರೆ, ಅವಾಗ ನಾವು ಸಿಗಾಕೋತೀವಿ. ನಮಸ್ಕಾರ ಸರ್. ಹೇಳು ಸರ್, ಇವತ್ತಿನ ಪಿಜ್ಜಾ ದುಡ್ಡನ್ನ ನನ್ನ ಸ್ಯಾಲರಿಯಿಂದ ಕಟ್ ಮಾಡ್ಕೊಳ್ಳಿ. ಇವತ್ತು ನಾನು ದುಡ್ಡು ತರಲ್ಲ. ಯಾಕೋ ಏನಾಯ್ತು? ಯಾಕೆ ಅಂತ ಕೇಳ್ತಿದ್ದಾರೆ. ಯಾಕೆಂದ್ರೆ ನನ್ನ ಸ್ಯಾಲರಿ ಡಬಲ್ ಮಾಡಕ್ ಹೇಳ. ಇವ್ರ ಸ್ಯಾಲರಿ ಡಬಲ್ ಮಾಡಿ ಸರ್. ನಂದಲ್ಲ ಕಣಲೇ, ನಿಂದುಲೇ. ನನ್ನ ಸ್ಯಾಲರಿ ಡಬಲ್ ಮಾಡಿ ಸರ್. ಅಯ್ಯೋ, ಚಿಕ್ಕ ವಯಸ್ಸಿಂದನೂ ನನ್ನ ಹತ್ರನೇ ಕೆಲಸ ಮಾಡ್ತಿದ್ಯಾ, ತುಂಬಾ ನಿಷ್ಠೆಯಿಂದನೂ ಕೆಲಸ ಮಾಡ್ತೀಯಾ. ಸರಿ ಮಾಡ್ತೀನಿ ಬಿಡು, ಡಬಲ್ ಸ್ಯಾಲರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಾಯ್. ಹಾಗಿದ್ರೆ ನಾನು ಹೋಗ್ತೀನಿ. ಹೋಗ್ತೀಯಾ? ನಾನು ಬರೋದಿಲ್ಲ. ಯಾಕೆ? ಅವ್ರು ಯಾಕೆ ಅಂತ ಕೇಳ್ತಿದ್ದಾರೆ. 50% ಪಾರ್ಟ್ನರ್ಶಿಪ್ ಬೇಕು ಅಂತ ಕೇಳು. ಅವ್ರು ಕೊಡೋದಿಲ್ಲ. ಮೊದ್ಲು ಕೇಳೋದೆ. ನಿಮ್ ಬಿಸ್ನೆಸ್ ಅಲ್ಲಿ 50% ಪಾರ್ಟ್ನರ್ಶಿಪ್ ಬೇಕು. ಕೋತಿ ತರ ಯಾಕೆ ಕೇಳ್ತೀಯ? ಸಿಂಹು ತರ ಕೇಳೋ. ನನ್ಗೆ ನಿನ್ ಬಿಸ್ನೆಸ್ ಅಲ್ಲಿ 50% ಪಾರ್ಟ್ನರ್ಶಿಪ್ ಬೇಕು. ಕೋತಿ ನನ್ ಮಗನೇ. ಏನ್ ಬಗಳ್ತಿದ್ಯಲ್ಲ? ನಿನಗೆ ಪಾರ್ಟ್ನರ್ಶಿಪ್ ಬೇರೆ ಬೇಕಾ? ಒಂದ್ ಮಾತು ಹೇಳು. ನೀನೇನಾದ್ರೂ ನನ್ನ ಜೊತೆ ಕುಡ್ದು ಮಾತಾಡ್ತಾ ಇದ್ಯಾ? ಕೇಳಿಸ್ಕೋ ಶಂಕರಾಭರಣಂ, ನಾನ್ ನಿನ್ನ ಕೆಲಸದಿಂದ ತೆಗ್ದಾಕ್ತಾ ಇದ್ದೀನಿ. ಮತ್ತೆ ಫೋನ್ ಮಾಡ್ಬೇಡ. ಅಲ್ಲ ಕಣೋ, ಅವನ್ ಯಾಕೆ ನಿನ್ಗೆ ಹಾಗೆ ಹೇಳ್ದ? ನಮ್ ಪಿಜ್ಜಾ ಕಾರ್ನರ್ ಅಲ್ಲಿ ಇಬ್ರು ಪುಗ್ರಿ ಶಂಕರ್ ಇದಾರೆ. ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಅವ್ನು ಯಾವಾಗ್ಲೂ ನನ್ನ ಹೆಸರನ್ನ ಉಲ್ಟಾನೇ ಹೇಳ್ತಾನೆ. ನಾನ್ ನೋಡಿ ಇವ್ರಿಗೆ ಭಯ ಆಯ್ತು ಅನ್ಸತ್ತೆ. ಹೆಲ್ಮೆಟ್ ಹಾಕಿದ್ರು ಭಯ ಪಡ್ತಾ ಇದಾರೆ. ಹೆಲ್ಮೆಟ್ ಏನಾದ್ರೂ ತೆಗೆದ್ರೆ ಇನ್ನೂ ಭಯ ಪಡ್ತಾರೆ. ಏನಯ್ಯ
ನೆಟ್ಟಾಗಿ ನಿಂತ್ಕೊಳಯ್ಯ. ಏನಾಯ್ತು ನಿನ್ಗೆ? ಯಾಕೆ ಕಿರ್ಸ್ತಿದ್ಯಾ? ನನ್ನ ಹೆಲ್ಮೆಟ್ ಇಲ್ದೆ ಎಲ್ರು ನೋಡ್ಬಿಟ್ರು. ಈಗ ನಿಮ್ನು ಕೂಡ ನೋಡ್ಬಿಟ್ರು. ಇವನಿಂದಾನೆ ಎಲ್ಲರೂ ನಮ್ಮ ಮುಖಗಳನ್ನು ನೋಡಿದ್ರು. ಈ ಒಬ್ಬ ನನ್ನ ಮಗನಿಂದ ನಾವೆಲ್ಲರೂ ಸಿಕ್ಕಾಕೊಂಡ್ವಿ. ಇದರಿಂದ ನಾವೆಲ್ಲರೂ ಸಿಕ್ಕಾಕೋತೀವಿ. ಏನೋ ಗೊತ್ತಿಲ್ಲದೆ ಆಗೋಯ್ತು. ಮಾತಾಡ್ಬೇಡ, ಸುಮ್ಮನೆ ನನ್ನ ಮಗನ ಇಲ್ಲಾಂದ್ರೆ ಬೀಳ್ತವೀಗ. ಇವನ್ ಹೊಡೆಯೋದ್ರಿಂದ ಏನೂ ಆಗಲ್ವೋ? ಒಂದು ಕೆಲ್ಸನೂ ಸರಿಯಾಗಿ ಮಾಡಕ್ ಬರಲ್ಲ ಇವನ್ಗೆ. ದಡಿ ನನ್ ಮಗ. ತಲೆ ಕೆಟ್ಟೋಗಿದೆ ನಿನ್ಗೆ. ಕೆಲ್ಸ ಆಯ್ತು. ನೀವೇನ್ ಪಿಜ್ಜಾ ತಿನ್ಲಿಲ್ವಾ? ಪ್ಲಾನ್ ಎಲ್ಲ ನೀರಲ್ಲಿ ಹೋಮ ಮಾಡಕ್ ಬಿಟ್ಟ ಇವನು. 4 ಸರಿ ತಿಂತಿಯಲ್ಲ, ಗೊತ್ತಾಗಲ್ಲ. ಇವ್ನ್ ಚಕ್ರಿ ಅಲ್ವಾ? ನನ್ ಮುಖನು ನೋಡ್ಬಿಟ್ಟ ಇವನು. ನಂಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದ. ಗುರ್ತಿಡ್ದ ಹೇಗೆ? ಹಾ, ಅಯ್ಯೋ ಗುರ್ತಿಡ್ದ ಅನ್ಸುತ್ತೆ. ಇವನು ಅದೇ ಚಕ್ರಿನೇ ನನ್ನ ಹತ್ರ ಚಾಕ್ರಿ ಮಾಡ್ಕೊಂಡಿದ್ದವನು. ಬೇಡ ಕಾಂದದ. ಖಾನ್ ಹತ್ರ ಆಟ ಆಡಿದ್ರೆ ರುಂಡ ಮುಂಡ ಬೇರೆ ಆಗೋಗುತ್ತೆ. ಟೀ ಹೇಳಲೇ. ಅದ್ಭುತ ಬೈ ನೀವು. ನಾನ್ ನಿಮಗ್ ಫ್ಯಾನ್ ಆಗೋದೆ. ಅದ್ ಹೇಗಿತ್ತು ಅಂದ್ರೆ ಹೀರೋ ಪೋಸ್ಟ್ ಇಂದ ಆಚೆ ಬಂದಂಗಿತ್ತು ಅಷ್ಟೇನೆ. ಅಯ್ಯೋ ಅಯ್ಯೋ ಅಮ್ಮ, ಕೈಯ ಇದು ಕಬ್ಣ ಇದ್ದಂಗೈತೆ. ಇವನ್ಗೊಂದು ಟೀ ಹೇಳಲೇ. ಬೇಡ ಬೇಡ ಬೇಡ, ನಿಜ ಹೇಳ್ತಾ ಇದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಏನ ಟ್ರೈ ಮಾಡೋದು? ಆಕ್ಟಿಂಗ್ ಮಾಡಿ ಅಣ್ಣ. ನನಗ್ ಫಿಲಮ್ ಅಲ್ಲಿ ಯಾರು ಚಾನ್ಸ್ ಕೊಡ್ತಾರೆ? ಒಂದ್ ಮಾತು ಹೇಳ, ಫಿಲ್ಮ್ ಅಲ್ಲಿ ಎಷ್ಟೊಂದ್ ಜನ ಹೀರೋ ಇರ್ತಾರಲ್ಲ, ಅವರೆಲ್ಲ ಡೂಪ್ ಫೈಟ್ ಮಾಡ್ತಾರೆ. ಆದ್ರೆ ನೀವು ಒರಿಜಿನಲ್ ಫೈಟರ್ ಅಣ್ಣ. ಏನಪ್ಪ ಸ್ವಲ್ಪ ಹೈಟ್ ಕಮ್ಮಿ ಆದ್ರೆ ಮ್ಯಾನೇಜ್ ಮಾಡ್ಬೋದು ಮಾಡ್ಬೋದು ಮಾಡ್ಬೋದು, ತೊಂದ್ರೆನೇ ಇಲ್ಲ, ಮಾಡ್ಬೋದು. ನಿನಗೇನ್ ಬೇಕು? ಸ್ವಲ್ಪ ದುಡ್ಡು ಬೇಕಾಗಿತ್ತು. ಎಷ್ಟು? ಬರೀ 300 ಅಷ್ಟೇ. ಥ್ಯಾಂಕ್ ಯು ಬೈ. ವಾಪಸ್ ಯಾವಾಗ ಕೊಡ್ತೀಯಾ? ಸಂಡೆ ಕೊಡ್ತೀನಿ. ಖಾನ್ ಜೊತೆ ಆಟ ಬೇಡ ಮರಿ. ಆಟ ಆಡಿದ್ರೆ ಜೀವ ಹೋಗ್ಬಿಡುತ್ತೆ. ನಾನ್ ಫಿಲಮ್ ಅಲ್ಲಿ ಆಕ್ಟ್ ಮಾಡ್ತೀನಿ ತಾನೆ? ಡೆಫಿನೆಟ್ಲಿ. ಶಾರುಖ್ ಖಾನ್ ಮೀರಿಸ್ತೀನಿ ತಾನೆ? ಗ್ಯಾರಂಟಿ. ಮತ್ ಹೋಗೀಗ. ನನ್ನ ಹತ್ರ ಮತ್ತೆ ಬಂದವನೆ. ಗುರ್ತು ಹಿಡ್ದಿಲ್ಲ ಅನ್ಕೋತೀನಿ. ನನಗೂ ಇವನ್ ಪರಿಚಯ ಇಲ್ಲ ಅನ್ನೋ ತರ ನಾಟಕ ಮಾಡ್ತೀನಿ. ರಾಷ್ಟ್ರ ಪ್ರಶಸ್ತಿ ಪ್ರತಿಭೆ ಅನ್ಕೊಂಡ್ಬಿಟ್ಟವನೆ. ಮಾಮ, ಈಗ ನಿನ್ನನ್ನು ನೋಡ್ಬಿಟ್ಟ ಅವನು. ಒಂದ್ ಕೆಲ್ಸ ಮಾಡೋಣ, ಇಲ್ಲಿಂದ ಹೋಗ್ಬಿಡೋಣ. ಓಡೋಗೋದ್ರಿಂದ ಕೆಲಸ ಮಾಡೋಣ, ದುಡ್ಡು ಸಿಕ್ಕಿದ ತಕ್ಷಣ ಪಾಕಿಸ್ತಾನಕ್ಕೆ ಓಡೋಗೋಣ. ನಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲಿ ಕೇಳಲೆ ಗುಬ್ಬೆ, ಪಾಕಿಸ್ತಾನ್ಗೆ ಹೋದ್ರೆ ಮತ್ತೆ ಮುಂಬೈ ಬರೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಪಾಕಿಸ್ತಾನ ಹೋಗೋದ್ರ ಬಗ್ಗೆ ಯೋಚನೆನೂ ಮಾಡಬೇಡ. ಇಲ್ಲೇ ನಮ್ಮ ಅಜುದ್ದೀನ್ ಬಾಯಿ ಮನೆ ಇದೆಯಲ್ಲ, ಅಲ್ಲೇ 3 ತಿಂಗಳು ಇರೋಣ. ಎಲ್ಲ ಸರಿ ಹೋದ್ಮೇಲೆ ನಾವು ಹೊರಗೆ ಬರೋಣ. ರಘು, ಎಲ್ರೂ ಆಚೆ ಕರ್ಕೊಂಬ. ನೋಡಿ, ನಮ್ಮನ್ನ ನೋಡಿ ನೀವೆಲ್ಲ ಹೆದರ್ಕೋಬೇಡಿ. ಎಲ್ರೂ ಆರಾಮಾಗಿರಿ. ನಮ್ಮನ್ನ ನಿಮ್ ಗೆಳೆಯರು ಅನ್ಕೊಳ್ಳಿ. ನೋಡಿ, ನಾವು ನಿಮ್ಗೆ ಯಾವ್ದೇ ರೀತಿ ಹಾನಿ ಮಾಡ್ಬೇಕು ಅಂತ ಇಲ್ಲ. ದಯವಿಟ್ಟು ನೀವೆಲ್ಲ ಸಹಕರಿಸಬೇಕು. ಸ್ವಲ್ಪ ಹೊತ್ತು ಇಲ್ಲಿದ್ದು ಹೋಗ್ಬಿಡ್ತೀವಿ ಅಷ್ಟೇನೆ. ಅಣ್ಣ, ನೀವು ಬಾಂಬೆ ಅಂಡರ್ ವರ್ಲ್ಡ್ ಅವರಾ? ಅಲ್ಲ, ಕಲಾಸಿ ಪಾಳ್ಯದವರು. ಕಲಾಸಿ ಪಾಳ್ಯದಲ್ಲೂ ದಾದಾ ಇರ್ತಾರಾ? ಅಂದ್ರೆ ಆದಷ್ಟು ಬೇಗ ಮುಂಬೈಯಲ್ಲೂ ಬ್ರಾಂಚ್ ಓಪನ್ ಆಗುತ್ತೆ. ಅಣ್ಣ, ನಿಮ್ ಗ್ಯಾಂಗ್ ಯಾವ್ದಣ್ಣ? ಚೋಟಾ. ತಲೆ ಕೆಟ್ಟಿದ್ಯೇನ್ರೋ? ಹಾಗಾದ್ರೆ ನೀವಿಬ್ರು ಬೇರೆ ಬೇರೆ ಗ್ಯಾಂಗ್ ಅವರಾ? ಎರಡು ಗ್ಯಾಂಗ್ ಅಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇದಕ್ಕೆ ಎಲ್ಲರೂ ಸೇರಿ ಕಲಾಸಿ ಪಾಳ್ಯದಲ್ಲಿ ಒಂದು ಛೋಟಾ ಗ್ಯಾಂಗ್ ನ ಓಪನ್ ಮಾಡ್ತಾ ಇದೀವಿ. ಪುಗರಿ ಶಂಕರ್, ನೀನು ಅಂಡರ್ ವರ್ಲ್ಡ್ ಸೇರ್ಕೊಳ್ಳೋ ಸಮಯ ಹತ್ರ ಬರ್ತಾ ಇದೆ. ಸರಿಯಾದ ಸಮಯ. ನಿನ್ ಕನ್ಸು ನನ್ಸಾಗೋದ್ರಲ್ಲಿದೆ. ಪಿಜ್ಜಾ ಹಟ್, ನೀನ್ ಈ ಗ್ಯಾಂಗ್ ಅಲ್ಲಿ ಫಟಾಫಟ್ ಸೇರ್ಕೊಂಡ್ಬಿಡು.